ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮಿಂದ ದೂರ ಆದಮೇಲೆ ನಿಮ್ಮ ಪರ್ಸನ್ ನಿಮ್ಮ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಇಲ್ಲ ಅಂತೇಳಿ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ಇದೇ ತಿಂಗಳು ನಿಮಗೆ 19ನೇ ತಾರೀಕು ಮನಿ ಬಾಲ್ ರಿಚುವಲ್ ನಡೀತಾ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ನಂತರ ನಿಮಗೆ ಕ್ಲಾಸಿನ ಒಂದು ಡೀಟೇಲ್ ವಿಡಿಯೋ ಬರುತ್ತೆ. ಅಂದರೆ ಕ್ಲಾಸಿಗೆ ಸಂಬಂಧಪಟ್ಟಂತಹ ಒಂದು ಸ್ಮಾಲ್ ಆಗಿರುವಂತಹ ವಾಯ್ಸ್ ಕ್ಲಿಪ್ನ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಇದು ನೆಕ್ಸ್ಟ್ ಕೇಳಿಸ್ಕೊಂಡು ದೆನ್ ನಾವು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ನಿಮ್ಮ ಲೈಫಲ್ಲಿ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಕೂಡ ಹಣ ನಿಮ್ಮ ಕೈಯಲ್ಲಿ ಉಳಿತಾ ಇಲ್ವಾ? ಅವಕಾಶಗಳು ನಿಮ್ಮನ್ನು ತಲುಪುವಷ್ಟರಲ್ಲೇ ಆ ಅವಕಾಶಗಳು ದೂರ ಆಗ್ತಾ ಇದೆಯಾ? ನಿಮ್ಮ ಕೈ ಜಾರಿ ಹೋಗ್ತಾ ಇದೆಯಾ? ಹಾಗಿದ್ರೆ ಈ ಒಂದು ಮನಿ ಬಾಲ್ ರಿಚುವಲ್ ನಿಮಗೋಸ್ಕರನೇ ಆಗಿರುತ್ತೆ. ಈ ಒಂದು ಮನಿ ಬಾಲ್ ರಿಚುವಲ್ 19ನೇ ತಾರೀಕು ಜುಲೈ 2026 6:30ರಿಂದ 6:30ರಿಂದ ಸಂಜೆ 7:30ರವರೆಗೆ ಈ ಒಂದು ಮನಿ ಬಾಲ್ ರಿಚುವಲ್ ನಡೀತಾ ಇದೆ. ಆನ್ಲೈನಲ್ಲಿ ಗೂಗಲ್ ಮೀಟ್ ಆ್ಯಪಲ್ಲಿ ನಡೆಯುತ್ತೆ. ಈ ಒಂದು ರಿಚುವಲ್, ಈ ಒಂದು ಮನಿ ಬಾಲ್ ರಿಚುವಲ್ ಯಾಕೆ ಬೇಕು, ಇದರಿಂದ ಏನು ಬೆನಿಫಿಟ್ ಇದೆ, ಏನು ನ್ಯೂಸ್ ಇದೆ? ಫಸ್ಟ್ ಆಫ್ ಆಲ್ ಇದನ್ನು ನೀವು ತಿಳ್ಕೊಳ್ತೀರಾ. ಮನಿ ಬಾಲ್ನ ಹೇಗೆ ರಚನೆ ಮಾಡ್ಕೊಳ್ಬೇಕು ಆ್ಯಂಡ್ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಅದರ ಜೊತೆಯಲ್ಲಿ ನಿಮ್ಮಲ್ಲಿದ್ದಂತಹ ಮನಿ ಬ್ಲಾಕೇಜಸ್ ಏನಿದೆ, ಯಾವುದೇ ವಿಷಯದಲ್ಲಿ ಮನಿ ವಿಷಯದಲ್ಲಿ ಯಾವುದೇ ಬ್ಲಾಕೇಜಸ್ ಇರಬಹುದು, ಆ ಬ್ಲಾಕೇಜಸ್ನ ರಿಮೂವ್ ಮಾಡುವಂಥ ಒಂದು ಪವರ್ಫುಲ್ ಆಗಿರುವಂಥ ಹೀಲಿಂಗ್ ಸೆಷನ್ ಕೂಡ ಈ ಒಂದು ಮನಿ ಬಾಲ್ ರಿಚುವಲಲ್ಲಿ ನಡೀತಾ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ಮನಿ ಬಾಲ್ನ ರೆಡಿ ಮಾಡ್ಕೊಳ್ಬೇಕು, ಅಟ್ರಾಕ್ಟ್ ಮಾಡಬೇಕು, ಹಣನ ಅಟ್ರಾಕ್ಟ್ ಮಾಡಬೇಕಂತ ಯಾರಿಗೆಲ್ಲ ಇಷ್ಟ ಇದೆ ಜಾಯಿನ್ ಆಗಬಹುದು. ಆ್ಯಂಡ್ ಇನ್ನೊಂದು ವಿಷಯ, ಈ ಒಂದು ಮನಿ ಬೌಲ್ ಏನಿದೆ ಇದು ಪವರ್ಫುಲ್ ಆಗಿ ನಿಮಗೆ 100% ಶ್ಯೂರ್ ನಿಮಗೆ ವರ್ಕ್ ಆಗೇ ಆಗುತ್ತೆ. ಸೊ ತಡ ಮಾಡ್ದೇನೆ ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತೀರ ನೀವೊಂದು ಗ್ರೂಪಲ್ಲಿ ಇರ್ತೀರಾ. ಸೊ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಗ್ರೂಪಲ್ಲಿ ಬರ್ತಾ ಇರುತ್ತೆ. ಅದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಏನು ಪ್ರತಿಯೊಂದು ಕೂಡ ಅದಕ್ಕೆಲ್ಲ ಕೆಲವೊಂದಷ್ಟು ಪ್ರಿಪ್ರೇಷನ್ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ದೇನೆ ಬೇಗ ಜಾಯಿನ್ ಆಗಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಿದ್ರೆ ನೀವೇ ಅದನ್ನು ಲಾಸ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು. ಓಕೆ, ಈಗ ನೀವು ಕ್ಲಾಸಿನ ಬಗ್ಗೆ ಡೀಟೇಲ್ ಆಗಿ ಕೇಳ್ಕೊಂಬಂದಿದ್ದೀರಾ ಅಲ್ವಾ? ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಈಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋರು ಪ್ರತಿಯೊಬ್ಬರು ಕೂಡ ಓಕೆ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ಅಳೋದು ಮತ್ತೊಂದು ಚಿತ್ರಗಳನ್ನು ಹಾಕೋದಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅದನ್ನು. ಓಕೆ, ಯೂನಿವರ್ಸಿಗೊಂದು ಥ್ಯಾಂಕ್ ಯು ಹೇಳಿದ್ರಾ, 3 ಸಲ ಹೇಳ್ಕೊಳ್ಳಿ. ಯೂನಿವರ್ಸಿಗೊಂದು ಗ್ರ್ಯಾಟಿಟ್ಯೂಡ್ ಆಗಿರಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ವ್ಯಕ್ತಿಯ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಅರೆ ವಾಟ್ ಹ್ಯಾಪನ್ಡ್? ಎಸ್, ಎನರ್ಜಿ ತುಂಬ ಲೋ ಕಾಣಿಸ್ತಾ ಇದೆ ಇಲ್ಲಿ. ಎಸ್, ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಓಕೆ, ಎಸ್, ನಿಮ್ಮಿಂದ ದೂರ ಆದಂತಹ ವ್ಯಕ್ತಿ ಹೇಗಿದ್ದಾರೆ ಅಂತ ಹೇಳಿದ್ರೆ, ಈಗ ಕರೆಂಟ್ ಎನರ್ಜಿ ಅವ್ರದ್ದು ಯಾವ ಥರ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮಿಂದ ದೂರ ಹೋದ ದಿನಗಳಲ್ಲಿ ಅವರು ಎಲ್ಲದೂ ಕೂಡ ಸುಲಭವಾಗಿರುತ್ತೆ. ಸ್ವಲ್ಪ ಸಮಯ ಕಳೆದ್ರೆ ಎಲ್ಲವೂ ಕೂಡ ಮರ್ತು ಹೋಗ್ಬಿಡ್ತೀನಿ ನಾನು, ಇದೆಲ್ಲ ಏನು ನನ್ನ ಮನಸ್ಸಿಗಿದ್ದು ಏನು ತುಂಬ ನೋವು ಕೊಡಲ್ಲ, ಎಲ್ಲ ಹಗುರ ಆಗ್ಬಿಡುತ್ತೆ, ನನ್ನ ಮನಸ್ಸೆಲ್ಲ ಹಗುರ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಅವರು ನಿಮ್ಮಿಂದ ದೂರ ಆದರು. ಓಕೆನಾ? ಈ ಥರ ಅವ್ರು ನಂಬ್ಕೊಂಡಿದ್ರು, ನಾನು ಈಸಿಯಾಗಿ ಇದರಿಂದ ಹೊರಗೆ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು. ಆದರೆ ದಿನಗಳು ಕಳೀತಾ ಇದ್ದಂತೆ ಅವರಿಗೆ ಎಲ್ಲೋ ಒಂದು ಕಡೆ ಅರ್ಥ ಆಗ್ತದೆ. ಪ್ರೀತಿಯ ಅರ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಅರ್ಥ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಇವಾಗ ಗೊತ್ತಾಗ್ತಿದೆ ಅವರಿಗೆ, ಆ ಅರ್ಥದ ಸತ್ಯ ಕೂಡ ಅವರಿಗೆ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮ ಪರ್ಸನ್ ಎನರ್ಜಿಲಿ ಇವಾಗ ದೂರ ಆಗೋದು ಸುಲಭ ಆಗಿರಬಹುದು, ಆದರೆ
ಮರೆತು ಬಿಡೋದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ರಿಯಲೈಸೇಷನ್ ನಿಮ್ಮ ಪರ್ಸನ್ಗೆ ಆಗಿದೆ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಪಶ್ಚಾತ್ತಾಪ ಖಂಡಿತ ಪಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಅವರು ಪಶ್ಚಾತ್ತಾಪ ಪಡ್ತಿರುವಂತಹ ಮೊದಲ ವಿಷಯನೇ, ಅವರು ನಿಮ್ಮ ಒಂದು ಮಾತುಗಳನ್ನು ಅವರು ಇಲ್ಲಿ ಗಂಭೀರವಾಗಿ ತಗೊಂಡಿರಲಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮಾತನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ರು. ನಿಮ್ಮ ಮಾತಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಏನೋ ಹೇಳ್ತಾರೆ ಬಿಡು, ನಾನು ಇದನ್ನು ಯಾಕೆ ಕೇಳಬೇಕು ಅನ್ನೋ ಥರ. ಬಟ್ ಬೇರೆಯವ್ರ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಾರೆ. ಬೇರೆಯವ್ರ ಮಾತಂತ ಹೇಳಿದ್ರೆ ಇವರಿಗೆ ವೇದ ವಾಕ್ಯ ಥರ ಅವರಿಗೆ, ಓಕೆನಾ. ಬೇರೆಯವ್ರ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಬೇರೆಯವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ ಅದು ಏನೋ ಒಂಥರ ಅವರಿಗೆ ಖುಷಿ. ಆದರೆ ನೀವೇನೇ ಹೇಳಿದ್ರು ಅದು ಅವರಿಗೆ ಏನೋ ಒಂಥರ ಅವ್ರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಾ ಅನ್ನೋ ಥರ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ರು. ಓಕೆ, ಸೊ ಇವಾಗ ಅದು ಅವರಿಗೆ ಗಂಭೀರವಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಮಾತುಗಳೆಲ್ಲವೂ ಕೂಡ ಗಂಭೀರವಾಗಿ ಅವರಿಗೆ ನಾನು ತಗೊಂಡಿಲ್ಲ ಅನ್ನೋದು ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ಆ ಸಮಯದಲ್ಲಿ ನೀವು ಹೇಳಿದಂತಹ ಕೆಲವೊಂದಷ್ಟು ಮಾತುಗಳು, ನೋವುಗಳು ಪ್ರತಿಯೊಂದು ಕೂಡ ಅವರಿಗೆ ಇಲ್ಲಿ ರಿಯಲೈಸೇಷನ್ ಆಗ್ತಾ ಇದೆ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಡಿ ಲೆಟರ್, ಎಚ್ ಲೆಟರ್, ಆರ್ ಲೆಟರ್, ಎನ್ ಲೆಟರ್, ಡಿ ಲೆಟರ್, ಪಿ ಲೆಟರ್, ವಿ ಲೆಟರ್, ವೈ, ಜೆ, ಎನ್, ಕೆ, ಆರ್, ಎಲ್. ಓಕೆ, ಡೇಟ್ ಆಫ್ ಬರ್ತ್ 6/7/12/19 3/31 28 22 21 12. ಓಕೆ, ನೆಕ್ಸ್ಟ್ 8 3 4. ಓಕೆ, ಎಸ್, ನೋಡೋಣ. ಕ್ಯಾಂಡಲ್ ವ್ಯಾಕ್ಸಲ್ಲಿ ಈ ರೀತಿಯಾಗಿ ಬಂದಿದ್ರೆ ನೆಕ್ಸ್ಟ್ ಟ್ಯಾರೋ ರೀಡಿಂಗಲ್ಲಿ ಏನು ಬರುತ್ತೆ ಎನರ್ಜಿ ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ. Four of Wands, Three of Wands, Strength, The Lovers card ಬಂತು. ಓಕೆ, Five of Cups, King of Pentacles, ಬಾಟಮ್ ಆಫ್ ದ ಕಾರ್ಡ್ Eight of Wands ಬರ್ತಿದೆ. ಓಕೆ, ನೋಡ್ಬೋದು. ಫಸ್ಟ್ ಕಾರ್ಡ್ ನಿಮಗಿಲ್ಲಿ ಫೋರ್ ಆಫ್ ಹ್ಯಾಂಡ್ಸ್ ಬರ್ತಿರೋದು, ಹಾಗೇನಿದೆ ದ ಲವರ್ಸ್ ಕಾರ್ಡ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ, ಸೊ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಂಡಂತಹ ನೋವುಗಳಾಗಿರಬಹುದು, ಅಥವಾ ಕಣ್ಣೀರಲ್ಲಿ ಒಂದಷ್ಟು ನಿಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದೀರಾ, ಕಣ್ಣೀರು ಹಾಕಿ ಹೇಳ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿದ್ದಂತಹ ಭಯ ಆಗಿರಬಹುದು, ಇವೆಲ್ಲವೂ ಕೂಡ ಅವರಲ್ಲಿ ವ್ಯಕ್ತಪಡಿಸಿದ್ದೀರಾ. ಬಟ್ ಅವಾಗ ಅದನ್ನೆಲ್ಲ ಅವರು ಕಡೆಗಣಿಸಿದ್ರು. ಓಕೆನಾ, ಸೊ ಅದೆಲ್ಲವೂ ಕೂಡ ಇವಾಗ ಅವ್ರಿಗೆ ಅರ್ಥ ಆಗ್ತದೆ. ನೀವು ಹೇಳ್ಕೊಂಡಂತಹ ನೋವು, ನೀವು ಕಣ್ಣೀರಲ್ಲಿ ಇದ್ದಂತಹ ಒಂದಷ್ಟು ದಿನಗಳು, ಹಾಗೆ ಆಗೊಂದು ಟೈಮ್ ಆ್ಯಂಡ್ ಮನಸ್ಸಲ್ಲಿದ್ದಂತಹ ಭಯ, ಅವೆಲ್ಲವೂ ಕೂಡ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಓಕೆ, ಸೊ ಒಬ್ಬರೇ ಕೂತ್ಕೊಂಡು ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ಸಣ್ಣ ವಿಷಯ ಅಂತೇಳಿ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಕಡೆಗಣಿಸಿದ್ರು. ಇದೇನು ಮಹಾ ದೊಡ್ಡ ವಿಷಯನ ಇವಳು ಇಲ್ಲಿ ಇಷ್ಟೊಂದು, ಅಥವಾ ಇವನಲ್ಲಿ ಇಷ್ಟೊಂದು ಅಳ್ತಾ ಇದ್ದಾನೆ, ಇಷ್ಟೊಂದು ಕೇಳ್ಕೊಳ್ತಾ ಇದ್ದಾನೆ, ಇದೇನು ದೊಡ್ಡ ವಿಷಯ ಅಲ್ಲ, ಇದು ಕೇವಲ ಸಣ್ಣ ವಿಷಯ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಟೈಮಲ್ಲಿ ಅದು ಸಣ್ಣ ವಿಷಯ ಆಗಿತ್ತು. ಆದರೆ ಈಗ ಅದೇ ಕ್ಷಣಗಳು ಅವ್ರಿಗೆ ಇವಾಗ ನೆನಪಿಗೆ ಮತ್ತೆ ಮತ್ತೆ ಬಂದು ಅವ್ರು ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಅದೇ ವಿಷಯಗಳು ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಅವರು ಒಬ್ಬರೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ, ಆ ದಿನದಲ್ಲಿ ನಾನು ಸ್ವಲ್ಪ ಶಾಂತವಾಗಿದ್ದು ಅವ್ರು ಹೇಳೋ ಮಾತನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು, ಆ ಪರಿಸ್ಥಿತಿಗೆ ನಾನು ಬೇರೆ ಥರ ರಿಯಾಕ್ಟ್ ಮಾಡಬೇಕಿತ್ತು, ಆ ಪರಿಸ್ಥಿತಿಗೆ ನಾನು ಬೆಲೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಅವರಿಗೆ ಉತ್ತರನೇ ಇಲ್ಲ. ಪ್ರಶ್ನೆಗಳು ಜಾಸ್ತಿ ಇದೆ. ಆ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಅವರಿಗಿಲ್ಲಿ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ಅವ್ರ ಬಳಿ ಉತ್ತರನೇ ಇಲ್ಲ ಇಲ್ಲಿ. ಓಕೆ, ಈಗ ಅವರ ಎನರ್ಜಿಲಿ ಇನ್ನೊಂದು ವಿಷಯದಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂ.
ನೋಡ್ಬೋದು. ಆ ಒಂದು ಇನ್ನೋಸೆನ್ಸ್ ಫೇಸ್ ಇರಬಹುದು, ಅಥವಾ ನೀವು ಇದ್ದಾಗ ನಿಮ್ಮ ಕಾಳಜಿ ಅವರಿಗೆ ಸಹಜವಾಗಿ ಕಾಣಿಸ್ತಾ ಇತ್ತು. ನೀವು ಕೊಡುವಂತಹ ಕೆಲವೊಂದಷ್ಟು ಪ್ರೀತಿ ಆಗಿರ್ಬೋದು, ಒಂದು ಕಾಳಜಿ ಆಗಿರ್ಬೋದು, ಅದೆಲ್ಲ ಅವರಿಗೆ ಏನು ಎಲ್ಲರೂ ಮಾಡ್ತಾರೆ, ಎಲ್ಲ ಪ್ರೀತಿ ಮಾಡೋರು ಎಲ್ಲ ಪಾರ್ಟ್ನರು ಇದೇ ಥರನೇ ಇರ್ತಾರೆ. ಆ ಥರದೊಂದು ಮೆಂಟಾಲಿಟಿ ನಿಮ್ಮ ಪರ್ಸನಿಗಿತ್ತು. ಓಕೆ. ಆ್ಯಂಡ್ ಇಲ್ಲಿ ಸಂದೇಶ ಅಂದರೆ ನೀವು ಮಾಡುವಂತಹ ಮೆಸೇಜಸ್ಗಳು, ನೀವು ಮಾಡುವಂತಹ ಕಾಲ್ಸ್ ಇರ್ಬೋದು, ಅಥವಾ ನೀವು ಒಂದು ಗುಡ್ ಮಾರ್ನಿಂಗ್ ಅಂತ ಡೈಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕ್ತಿದ್ರಿ, ಅಥವಾ ಗುಡ್ ನೈಟ್ ಮೆಸೇಜ್ನ ಹಾಕ್ತಿದ್ರಿ, ಅಥವಾ ಹೇಗಿದೆಯಾ ಅಂತೇಳಿ ಡೈಲಿ ಕೇಳ್ತಾ ಇದ್ರಿ. ಇದೆಲ್ಲ ಅವ್ರಿಗೆ ಹೇಗೆ ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಒಂದು ದಿನನಿತ್ಯದ ಭಾಗ. ಓಕೆನಾ. ಸೊ ಡೈಲಿ ಇದೆಲ್ಲ ನಡೆಯುತ್ತೆ, ಇದೆಲ್ಲ ವಿಷಯಗಳು ಅಂತ ಹೇಳಿ ನಿಮ್ಮ ಪರ್ಸನ್ ಆ ಥರ ಅನ್ಕೊಂಡಿದ್ರು. ಅದೆಲ್ಲವೂ ಕೂಡ ಯಾವಾಗ ನಿಂತು ಹೋಯ್ತಲ್ವಾ, ಅವಾಗ ಅವರಿಗೆ ಅರ್ಥ ಆಗಿದ್ದು, ಯಾರಾದರೂ ನಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನಿಜವಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಈ ರೀತಿಯಾದೆಲ್ಲ ವಿಷಯಗಳು ನಡೆಯೋದು ಸಹಜ ಅಲ್ಲ, ಇದೊಂದು ಸ್ಪೆಷಲ್ ಮೂಮೆಂಟ್ ಅನ್ನುವಂಥದ್ದು ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಜವಾಗ ಪ್ರೀತಿನ ಕೊಡ್ತೀವಲ್ವಾ, ನಿಜವಾಗಿರುವಂತಹ ಟ್ರೂ ಲವ್ನ ಕೊಡ್ತೀವಲ್ವಾ, ಆ ಟ್ರೂ ಲವ್ ಅನ್ನುವಂಥದ್ದನ್ನ ಆ ಎದುರಿಗಿರುವಂತಹ ವ್ಯಕ್ತಿಗಳು ರಿಸೀವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಅವ್ರಿಗೆ ಇರಬೇಕು. ಆ ಟ್ರೂ ಲವ್ನ ಪಡ್ಕೊಳ್ಳೋದಕ್ಕೆ ತಕ್ಷಣ ಅವರಿಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ, ತಕ್ಷಣ ಅದ್ರ ಬೆಲೆ ಗೊತ್ತಾಗಲ್ಲ. ಅದು ಈ ಥರದೆಲ್ಲ ಸ್ವಲ್ಪ ಸಮಸ್ಯೆಗಳು ಬಂದಾಗ, ಆ ವ್ಯಕ್ತಿಯಿಂದ ದೂರ ಆದಾಗ ಆ ಎಲ್ಲ ವಿಷಯಗಳು ಅವರಿಗೆ ಅವಾಗ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಓಕೆ. ಇಲ್ಲಿ ಇದೆಲ್ಲ ವಿಶೇಷವಾಗಿ ಅವ್ರಿಗೆ ಇವಾಗ ಕಾಣಿಸ್ತಾ ಇದೆ, ಇವಾಗ ಅವ್ರಿಗೆ ವಿಶೇಷವಾಗಿ ಕಾಣಿಸ್ತಾ ಇರೋದು, ವಿಶೇಷವಾಗಿ ಅವರು ಇದನ್ನ ಫೀಲ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಏನು ಹೇಳ್ಬೋದು, ಫುಲ್ ಕಂಪ್ಲೀಟ್ ಅಲೋನ್ ಫೀಲ್ ಮಾಡ್ತಾ ಇರೋವಂಥದ್ದು, ಒಂಟಿ ಅಂತ ಹೇಳಿ ಫೀಲ್ ಮಾಡ್ತಾ ಇರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಪ್ರತಿದಿನ ಒಬ್ಬ ವ್ಯಕ್ತಿ ಕುರ್ಚಿ ಮೇಲೆ ಕೂತ್ಕೊಂಡು ವಟ ಅಂತ ಮಾತಾಡ್ತಾ ಇರ್ತಾನೆ, ತುಂಬ ಮಾತಾಡ್ತಾ ಇರ್ತಾನೆ. ಅವಾಗ ಸುತ್ತಮುತ್ತ ಇರೋ ಜನ ಹೇಳ್ತಾರೆ, ಇವನು ಏನಪ್ಪ ದಿನ ಬಂದು ಚೇರ್ ಮೇಲೆ ಕೂತ್ಕೊತಾನೆ, ಈ ರೀತಿ ಮಾತಾಡ್ತಾನಲ್ಲಪ್ಪ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಪಕ್ಕದಲ್ಲಿ ಇದ್ದವರಿಗೆ. ಅದೇ ಕುರ್ಚಿ ಒಂದಿನ ಖಾಲಿ ಆದಾಗ, ಯಾರು ಬಂದಿಲ್ಲ ಅಂತಂದಾಗ, ಅವಾಗ ಮಾತ್ರ ಆ ಖಾಲಿತನ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವರಿಗೆ ಅರ್ಥ ಆಗುತ್ತೆ. ಜೊತೆಯಲ್ಲಿದ್ದಾಗ, ಜೊತೆಲಿ ಕೂತ್ಕೊಂಡು ಮಾತಾಡಬೇಕಿದ್ರೆ ಏನಕ್ಕೆ ಈ ಥರ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ದೂರ ಆಗಿ ಅಥವಾ ಯಾವತ್ತಾದ್ರೂ ಒಂದಿನ ಆ ಚೇರಲ್ಲಿ ಯಾರು ಕೂತ್ಕೊಂಡಿಲ್ಲ, ಆ ಜಾಗದಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಆವಾಗ ನಿಜವಾದಂತಹ ಬೆಲೆ ಅರ್ಥ ಆಗೋದು. ಆವಾಗ ಅದು ಆ ಖಾಲಿತನ ಅನ್ನೋದು ತುಂಬ ದೊಡ್ಡದಾಗಿ ಕಾಡ್ತಾ ಇರುತ್ತೆ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನಿಗೆ ಆಗ್ತಾ ಇರೋದು ಅದೇ ವಿಷಯದಲ್ಲಿ. ಓಕೆನಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬದಲಾಯಿಸೋದಕ್ಕೆ ನಿಮ್ಮ ಪರ್ಸನ್ ತುಂಬ ಪ್ರಯತ್ನ ಪಟ್ಟಿದ್ರು. ಓಕೆನಾ. ಸೊ ಇಲ್ಲೊಂದು ಕಡೆ ನಿಮ್ಮನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲಿ ಅವ್ರು ಹೇಳ್ದಂಗೆ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನ ದೊಡ್ಡ ಗಲಾಟೆ ಅಂತಲೇ ಅಂದ್ಕೊಳ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ. ಸೊ ನಾನು ಹೇಳ್ದಂಗೆ ನೀನು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಸಣ್ಣ ವಿಷಯನ ಇಟ್ಕೊಂಡು ತುಂಬ ದೊಡ್ಡದಾಗಿ ಮಾಡಿ ಒಂದು ವಾರಗಟ್ಟಲೆ ಮಾತಾಡ್ದೇನೆ ಈ ಥರದ ಒಂದು ಎನರ್ಜಿ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಂಪ್ಲೀಟಾಗಿ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬದಲಾಯಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಓಕೆ. ನೀವು ಮಾತಾಡೋದು ಆಗಿರ್ಬೋದು, ಅಥವಾ ನೀವು ಯೋಚನೆ ಮಾಡುವಂಥ ರೀತಿ ಆಗಿರ್ಬೋದು, ಯಾವುದು ಕೂಡ ಅವರಿಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ಅದನ್ನು ನೀನೇ ಬದಲಾಯಿಸ್ಕೊ, ನೀನು ಮಾತಾಡಿದ ರೀತಿನೇ ಬದಲಾಯಿಸ್ಕೊಂಬಿಡು, ಅಥವಾ ನೀನು ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ಕೊಂಬಿಡು ಅಂತ ಹೇಳಿ ಅವ್ರು ನಿಮಗೇ ಹೇಳ್ತಾ ಇದ್ರು ವಿನಃ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಬದಲಾಗ್ತಾ ಇರಲಿಲ್ಲ. ಆದರೆ ಈಗ ಅವ್ರಿಗೆ ಅರ್ಥ ಆಗ್ತಿದೆ, ಒಬ್ಬ ವ್ಯಕ್ತಿಯನ್ನು ಪ್ರೀತಿಸೋದು ಅಂತ ಹೇಳಿದ್ರೆ ಅವರನ್ನು ಬದಲಾಯಿಸೋದು ಅಲ್ಲ, ಅವರನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಪರ್ಸನಿಗೆ ಇವಾಗ ಅರ್ಥ ಆಗ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿಗಿಂತ ಹೆಚ್ಚಾಗಿ ಇನ್ನೊಂದು ವಿಷಯನೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಈ ಎನರ್ಜಿಲಿ ಬರ್ತಾ ಇರುವಂಥದ್ದು 5 ಆಫ್ ಕಪ್ಸ್ ಹಾಗೆಯೇ 3 ಆಫ್ ಫ್ಯಾನ್ಸ್ ಎನರ್ಜಿಲಿ ಬರ್ತಿರುವಂಥದ್ದು. ಅವ್ರೀಗ ಹೊರಗಡೆ ಸಂತೋಷವಾಗಿರೋದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸೊಳಗಡೆ ತುಂಬಾ ನೋವು ಪಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕೆಲಸ, ಸ್ನೇಹಿತರು, ಕುಟುಂಬ ಎಲ್ಲದರಲ್ಲೂ ಕೂಡ ಅವರಿಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಟ್ ಇನ್ವಾಲ್ವ್ ಆದರೂ ಕೂಡ ಕೆಲವೊಂದ್ಸಲ ಅವ್ರಿಗೆ ಅನಿರೀಕ್ಷಿತವಾಗಿ ನಿಮ್ಮ ನೆನಪುಗಳು ಕಾಡುತ್ತೆ. ಈ ಎಲ್ಲ ತಪ್ಪುಗಳು ಅವ್ರಿಗೆ ಅರಿವಾಗುತ್ತೆ. ಅವ್ರ ತಪ್ಪುಗಳೆಲ್ಲವೂ ಕೂಡ ಅವ್ರ ಮನಸ್ಸಿನ ಎದುರಿಗೆ, ಅಂದರೆ ಅವ್ರ ಕಣ್ಣೆದುರಿಗೆ ಬಂದಾಗ ಅವರೆಲ್ಲ ಒಂದು ಕಡೆ ಪಶ್ಚಾತ್ತಾಪ ಪಡುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರಿಗೂ ಕೂಡ ಫೇವ್ರೇಟ್ ಆಗಿರುವಂತಹ ಒಂದು ಸಾಂಗ್ ಕೂಡ ಇದೆ, ಆ್ಯಂಡ್ ಪ್ಲೇಸ್ ಕೂಡ ಇದೆ. ಅವ್ರು ಎಷ್ಟೇ ನಿಮಗೆ ಟಾರ್ಚರ್ ಮಾಡ್ತಾಯಿದ್ರು, ಅವ್ರು ನಿಮಗೆ ಎಷ್ಟೇ ಕಂಟ್ರೋಲ್ ಮಾಡ್ತಿದ್ರು, ಬಟ್ ನಿಮಗೆ ಅವ್ರು ಅಂದರೆ ತುಂಬ ಇಷ್ಟ. ನೀವೇನು ಮಾಡ್ತಿದ್ರಿ, ನನ್ನ ಪರ್ಸನ್ ಅಲ್ವಾ ಅಂತ ಹೇಳ್ಬಿಟ್ಟು ನೀವು ಅವ್ರು ಮಾಡೋ ಕಂಟ್ರೋಲಿಗೆಲ್ಲ ನೀವು ಸಿಗಾಕೊಳ್ತಾ ಇದ್ರಿ. ಓಕೆ. ಬಟ್ ಇಲ್ಲಿ ಯಾವುದೇ ಆಗಿರ್ಬೋದು, ಪ್ರೀತಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಆದ್ರೂ ಅತಿ ಆದರೆ ಅಮೃತನು ವಿಷ ಅನ್ನೋದನ್ನ ಕೇಳಿರ್ತೀರ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪಲ್ಲಿ ಅದೇ ಆಗಿರೋದು. ಓಕೆ. ನಿಮ್ಮ ಪರ್ಸನ್ ಈಗ ಅವರು ಹೆಚ್ಚು ಪಶ್ಚಾತ್ತಾಪ ಪಡುತ್ತಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಕಳ್ಕೊಂಡಿದ್ದೀನಿ ಅನ್ನೋವಂಥದ್ದು ಅವರಿಗೆ ಫೀಲ್ ಮಾಡ್ತಾ ಇದ್ದಾರೆ. ಪಶ್ಚಾತ್ತಾಪದ ಜೊತೆಯಲ್ಲಿ ಈ ಒಂದು ಫೀಲ್ ಕೂಡ ಅವರಲ್ಲಿ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಇದೆ.
ಓಕೆ. ಅವರಲ್ಲಿ ಒಂದಷ್ಟು ಮೌನ ಕೂಡ ಈಗಾಗಲೇ ಶುರು ಆಗಿರುವಂಥದ್ದು ಅವ್ರ ಮನಸ್ಸಲ್ಲಿ. ನಿಮ್ಮ ಜೊತೆಗಿದ್ದಾಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಓದೋದಕ್ಕೆ ಪ್ರಯತ್ನ ಪಡದೇನೆ ಇದ್ದದ್ದು ನನ್ನ ತಪ್ಪು, ಅದು ನಾನು ಮಾಡ್ಕೊಂಡಂಥ ಒಂದು ಎಡವಟ್ಟು ಅನ್ನೋದು ಅವ್ರಿಗೆ ಇಲ್ಲಿ ರಿಯಲೈಸೇಷನ್ ಆಗ್ತಾ ಇದೆ. ಅವ್ರಿಗೆ ಈಗ ಅರ್ಥ ಆಗಿದೆ, ಕೆಲವು ಸಂಬಂಧಗಳು ಸಮಯ ಕೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಸು ಕೇಳತ್ತೆ ಅನ್ನೋದು ಅವ್ರಿಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಈಗ. ಓಕೆ. ಆ ಮನಸ್ಸು ಈಗ ಅವರಿಗೆ ಬದಲಾವಣೆ ಆಗ್ತಾ ಇರುವಂಥದ್ದು, ಅವರಲ್ಲಿ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಈ ಎಲ್ಲ ಸತ್ಯಗಳು ಅವ್ರಿಗೆ ಇಲ್ಲಿ ಕಾಣ್ತಾ ಇರುವಂಥದ್ದು, ಈ ಎಲ್ಲ ವಿಷಯಗಳ ಮೇಲೆ ಅವರಲ್ಲಿ ಪಶ್ಚಾತ್ತಾಪವನ್ನು ಪಡ್ತಿರುವಂತಹ ಎನರ್ಜಿ ಈ ಒಂದು ರೀಡಿಂಗಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಆ್ಯಂಡ್ ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ 19ನೇ ತಾರೀಕಿಗೆ ಇರುವಂತಹ ಮನಿ ಬಾಲ್ ರಿಚುವಲ್ಗೆ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಡೀಟೇಲ್ಸಿಗೆ ಚೆಕ್ ಮಾಡಿಬಿಟ್ಟು ಡೀಟೇಲ್ಸ್ನ ನೋಡಿಕೊಂಡು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಕ್ಲಾಸಿಗೆ ಜಾಯಿನ್ ಆಗಬಹುದು. ಓಕೆ. ಸೊ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನಾನು ನಿಮ್ಮ ಎದುರಿಗೆ ತರೋದಕ್ಕೆ ಆಗತ್ತೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.